ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಇವತ್ತು ಬ್ರಹ್ಮಕಮಲ ಬಿಟ್ಟಿದೆ. ಜೋಡಿ ಮೇಲೆ ಜೋಡಿಯಾಗಿ ನಮ್ಮ ಮನೆಯಲ್ಲಿ ಮದುವೆ ಆಗಿದೆಯಲ್ಲ, ಜೋಡಿಯಾಗಿ ಹೂವು ಯಾವ ರೀತಿ ಬಿಟ್ಟಿದೆ ನೋಡಿ, ತುಂಬ ಖುಷಿ ಆಯಿತು. ಬ್ರಹ್ಮಕಮಲದಿಂದ ಮನೆಯಲ್ಲಿ ತುಂಬ ಸುಖ, ಶಾಂತಿ, ನೆಮ್ಮದಿ, ಖುಷಿ ಇರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಒಳಗಡೆ ದೇವತೆಗಳು ಬ್ರಹ್ಮಕಮಲದಲ್ಲಿ ಇರುತ್ತೆ ಅಂತ. ದೇವರಿಗೆ ತುಂಬ ಇಷ್ಟವಾದ ಹೂವು ಬ್ರಹ್ಮಕಮಲದಿಂದ ಮನುಷ್ಯಗೆ ಶಾಂತಿ, ಮಕ್ಕಳ ವಿದ್ಯಾಭ್ಯಾಸ ತುಂಬ ಬದಲಾವಣೆ ಆಗುತ್ತೆ. ಮನೆಯಲ್ಲಿ ಶಾಂತಿ, ಆಮೇಲೆ ಅದೇ ರೀತಿ ಯಾವುದೇ ಕಷ್ಟಗಳಿದ್ದರೆ ಮನೆಯಲ್ಲಿ ದೂರ ಆಗ್ತಾವೆ. ಆಮೇಲೆ ಸುಖ, ಶಾಂತಿ, ನೆಮ್ಮದಿ ದೊರಕುತ್ತಂತೆ. ಅದೇ ರೀತಿ ನೀವು ಒಂದು ಬ್ರಹ್ಮಕಮಲ ಗಿಡ ಹಚ್ಚಿ, ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ತುಂಬ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಹೇಗೆ 12 ಗಂಟೆ ಆಗುತ್ತಲ್ಲ, ಪೂರ್ತಿ ಅರಳುತ್ತೆ. ಅವಾಗ ತೋರಿಸ್ತೀನಿ ನಿಮಗೆ ಮುಂದೆನೂ. ಈ ರೀತಿ ಬ್ರಹ್ಮಕಮಲದ ಎಲೆ ಇರುತ್ತೆ ನೋಡಿ. ಈ ರೀತಿ ಎಲೆಯಲ್ಲೇ ಅದು ಮಗ್ಗು ಬಿಟ್ಟು ಈ ರೀತಿ ಹೂವಾಗುತ್ತೆ. ಇನ್ನೂ ಅರಳಬೇಕು. ಈಗ ಟೈಮ್ ನೋಡಿ ಸ್ನೇಹಿತರೆ, ಬಂಧು ಬಾಂಧವರೇ, ಬ್ರಹ್ಮಕಮಲದ ಗಿಡ ಈ ರೀತಿ ಇರುತ್ತೆ. ಹೀಗೆ ಈ ರೀತಿ ಎಲೆಯಲ್ಲೇ ಅದು ಮಗ್ಗು ಬಿಡುತ್ತೆ. ಇಲ್ಲಿ ಬಿಡುತ್ತಾ ಇದೆ ನೋಡಿ ಮಗ್ಗು. ಈ ರೀತಿ ಮಗ್ಗು ಬಿಟ್ಟು ಹೂವಾಗುತ್ತೆ. ಈ ರೀತಿ ದೊಡ್ಡ ಗಿಡ ಆಗಿದೆ ನಮ್ಮದು. ತುಂಬ ಒಳ್ಳೆಯದಾಗಿದೆ. ಮನೆಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ನನ್ನ ಸ್ನೇಹಿತರ ಬಂಧು ಬಾಂಧವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ನೋಡಿ, ಬ್ರಹ್ಮಕಮಲದ ಗಿಡ ಈ ರೀತಿ ಇದೆ. ದೇವತೆಗಳು ಇದರಲ್ಲಿ ವಾಸವಾಗಿರ್ತಾರೆ. ಅದೇ ರೀತಿ ನೋಡಿ, ಈ ರೀತಿ 2 ಹೂವು ಬಿಟ್ಟಿದ್ದಾವೆ ಇವತ್ತು ನಮ್ಮ ಮನೆಯಲ್ಲಿ. ಇದಕ್ಕೆ ಊದಿನ ಕಡ್ಡಿ, ಕರ್ಪೂರ ಬೆಳಗ್ತೀನಿ. ಇದು ಮನೆಯಲ್ಲಿ ಹೂವಾದರೆ ತುಂಬ ಮನಸ್ಸಿಗೆ ಶಾಂತಿ, ಖುಷಿ ಆಗುತ್ತೆ. ಈಗ ನಿಮ್ಗೆ ಪೂರ್ತಿ 12 ಗಂಟೆಗೂ ತೋರಿಸ್ತೀನಿ. ಈ ರೀತಿ ಅರಳಿದೆ ನೋಡಿ. ಈ ರೀತಿ ಎಲೆಯಲ್ಲೇ ಅದು ಮಗ್ಗು ಬಿಡುತ್ತೆ. ಎಲೆ ಈ ರೀತಿ ಇರುತ್ತೆ ನೋಡಿ. ಎಲೆಯಲ್ಲೇ ಮಗ್ಗು ಬಿಟ್ಟು ಹಿಂಗೆ ಮಗ್ಗು ಬಿಡುತ್ತೆ. ಮಗ್ಗು ಬಿಟ್ಟು ಹೂವಾಗುತ್ತೆ ನೋಡಿ. ಈ ರೀತಿ ಎಲ್ಲ ದೇವತೆಗಳು, ಈ ಬ್ರಹ್ಮಕಮಲ ಅಂದರೆ ಅದು ಶಿವನಿಗೆ ತುಂಬ ಇಷ್ಟ ಆದ ಹೂವು. ಶಿವ ಪಾರ್ವತಿಗೆ ದೇವತೆಗಳು ಇದರಲ್ಲಿ ವಾಸವಾಗಿರ್ತಾವೆ. ನೀವು ಆಶೀರ್ವಾದ ಪಡ್ಕೊಳ್ಳಿ. ನನ್ನ ಸ್ನೇಹಿತರಿಗೆ ತೋರಿಸ್ಬೇಕಂತ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೀವು ಒಂದು ಬ್ರಹ್ಮಕಮಲ ಹಚ್ಚಿ, ನಿಮ್ಮ ಮನೆಯಲ್ಲಿ ಇಂಥ ಕಷ್ಟಗಳಿದ್ದರೆ ದೂರ ಆಗ್ತಾವೆ. ತುಂಬ ಖುಷಿ ಆಗ್ತಿದೆ. ಸುಗಂಧ ವಾಸನೆ, ಪರಿಮಳ ತುಂಬ ಚೆನ್ನಾಗಿದೆ. ಗಮ್ಮಂತ ವಾಸನೆ ಬರ್ತಾಯಿದೆ ನೋಡಿ. ಈ ರೀತಿ ಇದೆ. ನಿಮಗೆ ಆಮೇಲೆ ಯಾವ ರೀತಿ 12 ಗಂಟೆ ಸುಮಾರು ಯಾವ ರೀತಿ ಅರಳುತ್ತೆ ಅಂತ ತೋರಿಸ್ತೀನಿ. ಒಳಗಡೆ ಈ ರೀತಿ ಇದೆ ನೋಡಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ, ನನ್ನ ಸ್ನೇಹಿತರ ಬಂಧು ಬಾಂಧವರ ಮೇಲೆ ಇರಲಿ. ಎಲ್ಲರೂ ಚೆನ್ನಾಗಿರೋಣ. ದೇವರ ಆಶೀರ್ವಾದದಿಂದ ಎಲ್ಲ ನನ್ನ ಸ್ನೇಹಿತರು, ಬಂಧು ಬಾಂಧವರು, ನಮ್ಮ ಕುಟುಂಬ, ನಿಮ್ಮ ಕುಟುಂಬದವರು ಎಲ್ಲರೂ ಚೆನ್ನಾಗಿರೋಣ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಖಂಡಿತ ನಿಮ್ಮ ಚಾನಲ್ ಇದ್ದರೂ ನಿಮ್ಮ ಒಂದು ಕಮೆಂಟ್ ಹಾಕಿ. ಖಂಡಿತ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ. ಧನ್ಯವಾದಗಳು.